ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತಂತ ಸಿಂಪಲ್ ಆಗಿ ಆಸ್ ಇಟ್ ಈಸ್ ರೂಟೀನ್ ಹೋಗ್ತಾ ಇರತ್ತೆ, ನೋಡ್ಕೊಂಬನ್ನಿ. ಇವತ್ತು ನಾನು ಹೇಗೆಲ್ಲ ಏನೆಲ್ಲ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಯಾವ ಥರ ತೊಗೊಂಡೆ ಅಂಥೇಳಿ ಹೋಲ್ ಡೇ ವೆಯ್ಟ್ ಲಾಸ್ ಜರ್ನಿನ ನೋಡ್ಕೊಂಬನ್ನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ತಡ ಮಾಡೋದು ಬೇಡ, ಈಗ ಹೋಗಿ ವಿಡಿಯೋನ ನೋಡ್ಕೊಂಬನ್ನಿ. 80.65 ಏನೋ ಇತ್ತು ನನ್ನ ವೆಯ್ಟು. ಈಗ 2 ದಿನದ ಹಿಂದೆ 35 ಗ್ರಾಮ್ ಕಡಿಮೆ ಆಗಿದೆ. ಸೊ ಇವತ್ತಿನ ವೆಯ್ಟ್ ಪ್ರೆಸೆಂಟ್ ವೆಯ್ಟು. ಆ್ಯಂಡ್ ಬೆಳಗ್ಗೆ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೆ. ಸೊ ನೀವು ಏನೂ ಇಲ್ಲ ಅಂದರೂ ಎಟ್ಲೀಸ್ಟ್ 1 ಲೋಟ ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಸಿಪ್ ಬೈ ಸಿಪ್ ಕುಡಿಬೇಕು. ವೆಯ್ಟ್ ಲಾಸ್ ಡ್ರಿಂಕ್ ಪೌಡ್ರ್ ಇದ್ದರೆ ವೆಯ್ಟ್ ಲಾಸ್ ಡ್ರಿಂಕ್ ಪೌಡ್ರಲ್ಲಿ ತೊಗೊಳ್ಬೋದು. ಬ್ರೇಕ್ಫಾಸ್ಟಿಗೆ ನಾನು 2 ದೋಸೆ, ಮೀಡಿಯಮ್ ಸೈಜು 2 ದೋಸೆ, ಪ್ರೋಟೀನ್ಗೋಸ್ಕರ ಕಡಲೆಕಾಯಿ ಚಟ್ನಿ ಪ್ರಮಾಣ ಕಮ್ಮಿ ಇರಬೇಕು. ಸೊ ಈ ರೀತಿ ನಾನು ಒಂದು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಮಿನಿಮಮ್ 2 ದೋಸೆ ತಿನ್ಬೋದು, 2ರಿಂದ 3 ದೋಸೆ ಆರಾಮಾಗಿ ತಿನ್ಬೋದು. ವೆಯ್ಟ್ ಲಾಸ್ ಮಾಡ್ತಿದ್ರೂ ಕೂಡ ಏನೂ ತೊಂದರೆ ಆಗೋಲ್ಲ. ಸೊ ಫೈಬರ್ ಕಂಟೆಂಟ್ ಇರುತ್ತೆ ದೋಸೆ, ಇಡ್ಲಿ, ಆಗಾಗ ನಾವು ಇದನ್ನು ತಗೊಳ್ತಾ ಇರಬೇಕು. ಸೊ ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಮಧ್ಯಾಹ್ನದ ಲಂಚ್ಗೂ ಕೂಡ ನಾನು ಎಗೇನ್ ಮತ್ತೆ ದೋಸೆ, ಕಡಲೆಕಾಯಿ ಚಟ್ನಿನೇ ತಗೊಂಡು ಹೋದೆ. ಸೊ ಇದು ನನ್ನ ಮಧ್ಯಾಹ್ನದ ಲಂಚ್ ಕೂಡ ಆಗಿತ್ತು. ಸುಮಾರು ಜನ ಕೇಳ್ತಾ ಇರ್ತೀರಾ, ಬೂದ್ಗುಂಬಳಕಾಯಿದು ನಾನು ಒಂದು ಡಿಟಾಕ್ಸ್ ಡ್ರಿಂಕ್ ವಿಡಿಯೋ ಹಾಕಿದ್ದೆ, ಅದನ್ನು ಮತ್ತೆ ನಾನು ವೆಯ್ಟ್ ಲಾಸ್ ಅಲ್ಲಿ ತಗೊಳ್ತಾ ಇದ್ದಾಗ ಹಿಂದೆ ಸೊ ಕೇಳ್ತಾ ಇದ್ರಿ ರೆಗ್ಯುಲರ್ ಆಗಿ ಡೈಲಿ ಕುಡಿಬೇಕಾದನಂತ. ನೋ, ಡೈಲಿ ಬೇಕಾಗಿಲ್ಲ. ಬೂದ್ಗುಂಬಳಕಾಯಿ ಜ್ಯೂಸು ಸೊ ನೀವು ವಾರದಲ್ಲಿ 2 ಸಲ ತಗೊಂಡ್ರು ಸಾಕು. ಡೈಲಿ ಡಿಟಾಕ್ಸ್ ಡ್ರಿಂಕ್ ಅಂದರೆ ಈಗ ನಾನು ರೆಗ್ಯುಲರ್ ಆಗಿ ತಗೋತಾ ಇದ್ದೀನಲ್ವಾ ವೆಯ್ಟ್ ಲಾಸ್ ಡ್ರಿಂಕು, ದಿಸ್ ಈಸ್ ಬೆಟರ್ ಅಂತ ಹೇಳ್ತೀನಿ. ಇಲ್ಲಾಂದರೆ 1 ಲೋಟ ಚೆನ್ನಾಗಿ ಕಾಯ್ದಿರೋ ಬಿಸಿನೀರನ್ನ ಸಿಪ್ ಬೈ ಸಿಪ್ ಕುಡೀರಿ. ಇಲ್ಲ ಅಂದರೆ ಡಿಟಾಕ್ಸ್ ವಾಟರ್ ಮಾಡ್ಕೊಳ್ಳಿ. ಸಬ್ಜಾ, ಲೆಮನ್ ಆ್ಯಂಡ್ ಬಿಸಿನೀರು ಇಷ್ಟು ಹಾಕ್ಕೊಂಡು ಡೈಲಿ ನೀವು ಇದನ್ನು ತಗೊಳ್ಬೋದು. ಆವಾಗ ನಿಮ್ಗೆ ಬಾಡಿ ಹೀಟ್ ಆಗಲ್ಲ. ಸೊ ಬೇರೆದೆಲ್ಲ ಬಾಡಿಗೆ ಹೀಟ್ ಆಗುತ್ತೆ. ರೆಗ್ಯುಲರ್ ಆಗಿ ಒಂದೇ ಥರ ಫಾಲೋ ಮಾಡಿಬಿಡಿ, ಚೇಂಜ್ ಮಾಡ್ತಾ ಇರಿ. ಒಂದು ಡಿಟಾಕ್ಸ್ ವಾಟರ್ಗಳು ಆಗಾಗ ಚೇಂಜ್ ಮಾಡಿ. ಬ್ಲಾಕ್ ಕಾಫಿ ತೊಗೊಳ್ಳಿ ಒಂದಿನ ಲೆಮನ್ ವಾಟರ್ ತೊಗೊಳ್ಳಿ. ಈ ಥರದ್ದೆಲ್ಲ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು, ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಬೇಕು. ಆವಾಗಲೇ ನಿಮಗೆ ನಿಮ್ಮ ಬಾಡಿನ ಒಂದು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಕಂಟಿನ್ಯೂ ಹೀಟ್ ಆಗುವಂಥದ್ದು ತೊಗೊಂಡ್ರೂ ಕೂಡ ಕಷ್ಟ ಆಗುತ್ತೆ. ವೆಯ್ಟ್ ಲಾಸ್ ಮಾಡುವಾಗ ಡೆಫಿನೆಟಾಗಿ ಹೀಟ್ ಆಗುತ್ತೆ. ನಿಮ್ಮ ಬಾಡಿನ ಕೂಲ್ ಆಗಿರೋ ಹಾಗೆ ನೋಡ್ಕೊಳ್ಳೋದು ಕೂಡ ನಿಮ್ಮ ಜವಾಬ್ದಾರಿ. ಮಜ್ಜಿಗೆ ತೊಗೊಳ್ಳಿ, ಎಳ್ನೀರು ಕುಡಿತಾ ಇರಿ, ಆಗಾಗ ಲೆಮನ್ ವಾಟರ್ ಜಾಸ್ತಿ ಕುಡಿತಾ ಇರಿ. ಸೊ ಸಿಟ್ರಿಕ್ ಇರುತ್ತೆ, ಅದರಲ್ಲಿ ಕಂಟೆಂಟ್ ಇರುತ್ತೆ, ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಆ್ಯಂಡ್ ನಿಮ್ಮ ಬಾಡಿನ ಕೂಲಾಗಿ ಇಡುತ್ತೆ. ಹಾಗಾಗಿ ಬೂದ್ಗುಂಬಳಕಾಯಿ ಜ್ಯೂಸ್ನ ವೀಕ್ಲಿ ಟ್ವೈಸ್ ಈ ಥರ ಯಾವುದೇ ಒಂದು ಡಿಟಾಕ್ಸ್ ನಾನು ತೋರಿಸಿರೋದು ಯಾವುದೇ ಒಂದು ಡಿಟಾಕ್ಸ್ ತೊಗೊಂಡ್ರು ಕೂಡ ವೀಕ್ಲಿ ಟ್ವೈಸ್ ತಗೊಳ್ಳಿ. ಇನ್ನು ಮೆಕ್ಕಿದ್ದು ರೆಗ್ಯುಲರ್ ಅಂದರೆ ಬೆಸ್ಟ್ ವೆಯ್ಟ್ ಲಾಸ್ ಡ್ರಿಂಕ್ ಪೌಡ್ರ್ ಮಾಡಿ ಇಟ್ಕೊಂಡು ನೀವು ಡೈಲಿ ಅದನ್ನು ಕುಡಿಬೋದು. ಬಟ್ ಮಜ್ಜಿಗೆ, ಎಳ್ನೀರು ನಿಮ್ಮ ದೇಹ ತಂಪಾಗುವಂಥದ್ದನ್ನ ನೀವು ತಿನ್ನಲೇಬೇಕು, ಕುಡಿಲೇಬೇಕು. ಇಲ್ಲಾಂದರೆ ಸ್ವಲ್ಪ ಓವರ್ ಹೀಟ್ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಒಂದು ರುಟೀನಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಮೀಲ್ಸ್ಗಳಾಗಿರ್ಬೋದು, ಕುಕ್ಕುಂಬರ್ ಜಾಸ್ತಿ ತಿನ್ನಿ, ಕ್ಯಾರೆಟ್ ಜಾಸ್ತಿ ತಿನ್ನಿ, ಮೂಲಂಗಿ ಜಾಸ್ತಿ ತಿನ್ನಿ. ಇದೆಲ್ಲ ತಿನ್ನೋದ್ರಿಂದ ನಿಮ್ಮ ಬಾಡಿ ಕೂಲಾಗೂ ಇರುತ್ತೆ ಆ್ಯಂಡ್ ಹೀಟ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತೀನಿ. ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ನನಗೆ ಮಾರ್ನಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಟೈಮ್ ಸಾಕಾಗ್ತಾಯಿಲ್ಲ. ಸೊ ನಾನು ವರ್ಕಿಗೆ ಹೋಗೋದ್ರಿಂದ ಬೆಳಗ್ಗೆ ನಾನು ಬೇಗ ರೆಡಿ ಆಗೋದಿರುತ್ತೆ, ಎಷ್ಟೊಂದು ಕೆಲಸ ಇರುತ್ತೆ, ಹಾಗಾಗಿ ಆಗೋದಿಲ್ಲ. ಬಂದು ಸಂಜೆ ನಾನು ಒಂದು 5:30-6 ಗಂಟೆ ಹಂಗೆ ಎಕ್ಸಸೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೇನು ಗೊತ್ತು ಅದೇ ಸಿಂಪಲ್ ಆಗಿರೋ ಎಕ್ಸಸೈಸ್ನ ಮಾಡ್ಕೊಳ್ಳಿ. ತುಂಬ ಏನು ಡಿಫಿಕಲ್ಟ್ ಆಗಿರೋಂಥದ್ದು ಬೇಡ. ಇವೆಲ್ಲ ತುಂಬ ಸರಳವಾಗಿ ಎಲ್ಲರೂ ಮಾಡುವಂಥ ಕಾಮನ್ ಎಕ್ಸಸೈಸ್ಗಳಿವು. ದಯವಿಟ್ಟು ಇಷ್ಟು ಎಕ್ಸಸೈಸ್ ಮಾಡಿದರೂ ಸಾಕು, ನಿಮ್ಮ ಬಾಡಿ ಎಷ್ಟು ರಿಲೀಫ್ ಆಗಿರುತ್ತೆ ಅಂತ ನೀವೇ ಒಂದು ಚೇಂಜಸ್ನ ನೋಡ್ಬೋದು ಒಂದು ವಾರ ಆದಮೇಲೆ. ಸೊ ನಾನು ಒಂದು 20 ಮಿನಿಟ್ಸ್, ಮಿನಿಮಮ್ 20 ಮಿನಿಟ್ಸ್ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಮಾಡಿದರೆ ಒಳ್ಳೆಯದೇ, ಬಟ್ ಆಗಲ್ಲ, ಅಷ್ಟು ಸಮಯ ಇರೋದೇ ಇಲ್ಲ. ಮತ್ತು ಅಡುಗೆ ಅದು ಇದು ಕೆಲಸ ಅಂತ ಇದ್ದೇ ಇರುತ್ತೆ. ಹಾಗಾಗಿ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡು ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ. ಒಂದು 20 ನಿಮಿಷ ನಾನು ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡಿಕೊಂಡೆ. ಮತ್ತು ಇನ್ನೊಂದು ಖುಷಿ ವಿಷಯ, ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನು ವಾಕ್ನ ಶುರು ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಅವರ್ ವಾಕ್ ಕೂಡ ಹೋದೆ ಸಂಜೆನೇ. ಸೊ ಎಲ್ಲ ಕೆಲಸ ಮುಗಿಸಿ ಒಂದು ರೌಂಡ್ ವಾಕ್ ಹೋಗಿ ಬಂದೆ. ಒಂದು 10-15 ರೌಂಡ್ ಫುಲ್ ಪಾರ್ಕ್ನ ವಾಕ್ ಮಾಡಿದೆ.
ಸೊ ಖುಷಿ ಆಯಿತು. ವಾಕ್ ಮಾಡೋದ್ರಿಂದ ಬೇಗ ನಾವು ವೆಯ್ಟ್ನ ರೆಡ್ಯೂಸ್ ಮಾಡ್ಬೋದು ಆ್ಯಂಡ್ ಎಲ್ಲ ರೀತಿಲೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾಕ್ ಮಾಡೋದು. ಸೊ ಬಂದಾದಮೇಲೆ ಸಿಂಪಲ್ಲಾಗಿ ಸ್ವಲ್ಪ ರೈಸ್, ಸಾಂಬಾರು, ಸೊಪ್ಪು ಮತ್ತು ಹಸಿ ಮೂಲಂಗಿನ ನಾನು ರಾತ್ರಿ ಊಟಕ್ಕೆ ತಗೊಳ್ತಾ ಇದ್ದೀನಿ. ಎವ್ರಿ ಡೇ 1 ಟೇಬಲ್ ಸ್ಪೂನ್ ತುಪ್ಪ ತಿನ್ನೋದು ಭಾಳ ಒಳ್ಳೆಯದು. ಹೀಗಿತ್ತು ನನ್ನ ಇವತ್ತಿನ ದಿನ. ಸಿಂಪಲ್ ಆಗಿ ಈ ಥರ ನನ್ನ ವೆಯ್ಟ್ ಲಾಸ್ ಜರ್ನಿ ಇತ್ತು ಇವತ್ತು. ಐ ಹೋಪ್ ನಿಮಗೆಲ್ಲ ಖುಷಿ ಆಯಿತು ಅಂದ್ಕೊಳ್ತೀನಿ. ಏನಾದರೂ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.